ಓಂ ಆನೋ ಭದ್ರಾಃ ಕೃತವೋಜಂತು ವಿಶ್ವತೋ ದಬ್ಧಾಸೋ ಅಪರೀತಾಸ ಉದ್ಭಿದಾಃ ದೇವಾನೋ ಯಥಾ ಸದಮಿದ್ವೃದೆ ಅಸನ್ನ ಪ್ರಾಯುವೋ ರಕ್ಷಿತಾರೋ ದಿವೇ ದಿವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸದಾ ಕ್ಷೇಮದಾಯಕ, ತೃಪ್ತಿದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಉಗಾದಿ ಭವಿಷ್ಯ ಅಥವಾ ಯುಗಾದಿ ಭವಿಷ್ಯ ಅನ್ನುವಂತಹದ್ದನ್ನು ನಾವು ಪ್ರತಿ ವರ್ಷನೂ ಮಾಡ್ತಾ ಇರ್ತೇವೆ. ಹಾಗಾದ್ರೆ ಈ ಒಂದು ವಿಶೇಷವಾದಂತಹ ಸಂದರ್ಭ ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏಪ್ರಿಲ್ 9ನೇ ತಾರೀಕು ಯುಗಾದಿ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇದು ಯಾವ ಸಂವತ್ಸರ ಅಂತಂದ್ರೆ ಕ್ರೋಧಿನಾಮ ಸಂವತ್ಸರ ಅಂತ ಹೇಳ್ತೀವಿ. ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಅಂದ್ರೆ ಏಪ್ರಿಲ್ 9, 2024ರಿಂದ 1 ವರ್ಷಗಳ ಕಾಲ ಅಂದ್ರೆ 2025ರಲ್ಲಿ ಬರುವಂತಹ ಯುಗಾದಿ ಹಬ್ಬದವರೆಗೂ ಮೇಷರಾಶಿಯವರಿಗೆ ಹೇಗಿದೆ, ಯಾವ ರೀತಿಯಾದಂತಹ ಶುಭ ಫಲ ಅಶುಭ ಫಲ ಅನ್ನುವಂಥದ್ದನ್ನು ನಾವು ನೋಡೋಣ. ವೀಕ್ಷಕರೇ, ನಾನು ಒಂದು ವಿಷಯ ಹೇಳ್ತೀನಿ ನೋಡಿ, ಯಾವತ್ತು ನಾವು ಸತ್ಯವನ್ನು ತಿಳಿಬೇಕು. ಈಗ ಏಪ್ರಿಲ್ 30ನೇ ತಾರೀಕು, ಏಪ್ರಿಲ್ 9 ಯುಗಾದಿ ಹಬ್ಬ, ಅಲ್ಲಿಂದ ಏಪ್ರಿಲ್ 30 ಎಷ್ಟು ದಿನಗಳ ಕಾಲ? ಕೇವಲ 21 ದಿನಗಳ ಕಾಲ ಮಾತ್ರ ಗುರು ನಿಮ್ಮ ರಾಶಿಯಲ್ಲಿ ಇರ್ತಾರೆ. ಏಪ್ರಿಲ್ 30ನೇ ತಾರೀಕು 2024ಕ್ಕೆ ಗುರು 2ನೇ ಮನೆ ಅರ್ಥಾತ್ ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾರೆ. ಹಾಗಾದ್ರೆ ಮೇಷರಾಶಿಯವರಿಗೆ ರಾಶಿಯಿಂದ ದ್ವಿತೀಯ ಭಾವಕ್ಕೆ ಗುರು ಬರ್ತಾರೆ. ದ್ವಿತೀಯ ಭಾವಕ್ಕೆ ಗುರು ಬಂದಾಗ ಸಂಪೂರ್ಣ ಗುರುಬಲ ಅಂತ ಹೇಳ್ತೀವಿ ನಾವು. ಆ ಗುರುಬಲ ಅನ್ನುವಂಥದ್ದು ಬಹಳ ಮುಖ್ಯ ವೀಕ್ಷಕರೇ. ಯಾಕಂದ್ರೆ ಗುರು ನೋಡಿದರೆ ಕೋಟಿ ಪುಣ್ಯ ಅಂತೀವಿ, ನೋಡೋದಿಲ್ಲ ನಿಮ್ಮನ್ನ ಗುರು. ಆದ್ರೆ ನಿಮ್ಮ ರಾಶಿಯಿಂದ ಗುರು ದ್ವಿತೀಯ ಭಾವಕ್ಕೆ ಬರ್ತಾರಲ್ಲ, ಅದು ಬಹಳ ಪ್ಲಸ್ ಪಾಯಿಂಟ್, ತುಂಬಾ ಒಳ್ಳೆ ಫಲ. ಯಾವ ರೀತಿಯಾಗಿರುತ್ತೆ? ಮೊದಲಿಗೆ ನಾವು ಗುರುವಿನ ಫಲವನ್ನು ನೋಡೋಣ. ಗುರು ವರ್ಷಾದಿಯಿಂದ ಶುಭದಾಯಕನಾಗಿದ್ದು ವಿಶೇಷವಾದಂಥ ಫಲಗಳನ್ನು ಕೊಡುವಂಥ ಸಂದರ್ಭ ದ್ವಿತೀಯ ಸ್ಥಾನ. ಹಾಗಾದರೆ ಮೇಷರಾಶಿಯವರಿಗೆ ಯಾವ ಯಾವ ಸ್ಥಾನದ ಅಧಿಪತಿ ಗುರು? ಮೇಷರಾಶಿಯವರಿಗೆ 9ನೇ ಮನೆ ಅಧಿಪತಿ ಗುರು ಆಗ್ತಾರೆ. ಅಂದ್ರೆ ಭಾಗ್ಯಗಳನ್ನು ನೀಡುವಂಥವನು ಗುರು. ಉದಾಹರಣೆಗೆ ನಿಮ್ಮ ವಿವಾಹ ಭಾಗ್ಯ ಆಗಬಹುದು, ಸಂತಾನ ಭಾಗ್ಯ ಆಗಬಹುದು, ವಾಹನ ಭಾಗ್ಯ ಆಗಬಹುದು, ಗುರುವಿನ ಅನುಗ್ರಹಕ್ಕೋಸ್ಕರ ಗೃಹ ಭಾಗ್ಯ ಆಗಬಹುದು. ಇವೆಲ್ಲವನ್ನ ಕೊಡುವಂಥವನು ಯಾರು? ಮೇಷರಾಶಿಗೆ ಗುರುನೇ. ತಿಳ್ಕೊಳ್ಳಿ, ಕರೆಕ್ಟಾಗಿ ತಿಳ್ಕೊಳ್ಳಿ. ಹಾಗೆ 12ನೇ ಮನೆ ಅಧಿಪತಿನೂ ಗುರುನೇ. ಅಯನ ಶಯನ ಭೋಗ, ನಿದ್ರೆ ನಿಮ್ಮ ಭೋಗ ಅಂದ್ರೆ ಸುಖ ಇದು. ಹಾಗೆ ವ್ಯಯ ನಷ್ಟವನ್ನ ಉಂಟು ಮಾಡುವಂಥವನು ಗುರುನೇ. ಹಾಗೆ ವಿದೇಶಿ ಪ್ರಯಾಣಕ್ಕೆ ಅಧಿಪತಿಯಾದಂಥದ್ದು ನಿಮಗೆ 12ನೇ ಮನೆ ಅಧಿಪತಿ ಗುರುವೇ. ಅದರ ಅರ್ಥ ನೀವು ವಿದೇಶದಲ್ಲಿ ವಿದ್ಯಾಭ್ಯಾಸ ಆಗಬಹುದು, ಮತ್ತೆ ಉದ್ಯೋಗ ಆಗಬಹುದು, ವ್ಯಾಪಾರ ಆಗಬಹುದು, ಇದೆಲ್ಲಕ್ಕೆ ಅಧಿಪತಿ ವಿಶೇಷವಾದಂತಹ ಫಲ ಕೊಡುವಂಥವನು ಗುರು. ಇಷ್ಟಕ್ಕೆಲ್ಲ ಅಧಿಪತಿ ಅಂತ ಗುರು ನೀವು ಚೆನ್ನಾಗಿದ್ದಾನ? ಖಂಡಿತ ಚೆನ್ನಾಗಿದ್ದಾನೆ. ಗುರು 2ನೇ ಮನೆಯಲ್ಲಿದ್ದಾರೆ. 2ನೇ ಮನೆ ಏನಾಗಾದ್ರೆ ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ. ನಿಮ್ಮ ಕುಟುಂಬದ ವೃದ್ಧಿ, ಧನದ ವೃದ್ಧಿ, ಮತ್ತೆ ವಾಕು ನಿಮ್ಮ ಮಾತಿನ ಒಂದು ಬಲ, ಹಾಗೆ ನಿಮ್ಮ ವಿದ್ಯೆ, ಇಷ್ಟನ್ನು ಕೊಡುವಂಥವನು ಗುರುನೇ. ಹಾಗಾದ್ರೆ ಗುರು 2ನೇ ಮನೆಗೆ ಬಂದಾಗ ಏನು ಫಲ ಅನ್ನುವಂಥದ್ದನ್ನ ನಾವು ನೋಡೋಣ. ಭರ್ತವ್ಯಮಖಿಲಂ ವಿತ್ತಂ ವಾಣಿ ಚಕ್ಷುಶ್ಚ ದಕ್ಷಿಣಂ ವಿದ್ಯಾಶ್ಚ ವಿವಿಧಾಶ್ಚೈತತ್ ಸರ್ವಂ ಚಿಂತ್ಯಂ ದ್ವಿತೀಯತಃ. 2ನೇ ಮನೆಯಲ್ಲಿ ಗುರು ಇದ್ದಾಗ ಏನು ಫಲ? ಧನಕಾರಕನಾದಂತಹ ಗುರುವು ಧನಸ್ಥಾನದಲ್ಲಿದ್ದರೆ, ದುಡ್ಡಿಗೆ ಅಧಿಪತಿ ಗುರುನೇ, ಅವರು 2ನೇ ಮನೆಯಲ್ಲಿದ್ದಾರೆ, ಧನಸ್ಥಾನಾಧಿಪತಿ ಧನಸ್ಥಾನದಲ್ಲಿದ್ದಾರೆ, ಧನಕಾರಕ ಧನಸ್ಥಾನದಲ್ಲಿದ್ದಾಗ ತತ್ರಾಪಿ ವಿಶೇಷವಾದ ಅಧಿಕಾಗಮವು ಉಂಟಾಗುತ್ತದೆ. ಮತ್ತೆ ಅಧಿಕ ಸಂಪತ್ತನ್ನು ನೀಡಿ ಸುಖ, ಭೋಗ, ಸಂತಾನ ವೃದ್ಧಿಯನ್ನ ಮಾಡುತ್ತದೆ ಈ ಒಂದು ಸ್ಥಾನ. ಮಾರಕ ದೋಷಗಳನ್ನು ನಿವೃತ್ತಿ ಮಾಡಿ
ಸಂಬಂಧಗಳನ್ನು ಗಟ್ಟಿ ಮಾಡುವಂತಹ ಶಕ್ತಿ ಗುರುವಿಗೆ ಇದೆ. ಹಾಗೆ ಕೆಡಕನ್ನ ಉಂಟು ಮಾಡುವಂಥವರಿಗೆ ತಕ್ಕ ಪಾಠವನ್ನು ಕಲಿಸಿ ನಿಮ್ಮನ್ನ ವೃದ್ಧಿ ಮಾಡುವಂತಹ ಸ್ಥಾನ ಗುರುವಿಗೆ ಇದೆ. ಇದೆಲ್ಲ ನಿಮಗೆ ಪ್ರಾಪ್ತಿ ಫಲ. ಜೊತೆಗೆ ಜ್ಯೋತಿಷ್ಯರಿಗೆ, ಆಧ್ಯಾತ್ಮಕರಿಗೆ ಮತ್ತು ವಕೀಲರಿಗೆ, ಧಾರ್ಮಿಕ ಮುಖಂಡರಿಗೆ, ವಿಜ್ಞಾನಿಗಳಿಗೆ ಮತ್ತು ಶಿಕ್ಷಕರಿಗೆ, ಹಾಗೆ ವಿಶೇಷವಾದಂತಹ ಒಂದು ವೃತ್ತಿಗಳನ್ನು, ಜ್ಞಾನವನ್ನು ವೃದ್ಧಿ ಮಾಡುವಂತಹ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಬಹಳ ಸಂತೋಷವನ್ನು ಉಂಟು ಮಾಡುತ್ತದೆ. ಮತ್ತು ಒಳ್ಳೆಯ ನಿದ್ರೆ, ಸಂತೋಷ ಪ್ರಾಪ್ತಿ, ಭೋಜನದಲ್ಲಿ ಅತ್ಯಂತ ಸುಖ ಅಂದರೆ ಹೊಟ್ಟೆ ತುಂಬ ಊಟ, ಕುಟುಂಬದಲ್ಲಿ ಎಲ್ಲರ ಒಂದು ಪ್ರೀತಿಗೆ ನೀವು ಪಾತ್ರರಾಗ್ತೀರಾ. ಪುತ್ರ ಸಂತಾನ ಅಥವಾ ಸಂತಾನ ವೃದ್ಧಿ, ಧನಾಗಮ ಆಗುತ್ತೆ. ಸುವಾಕ್ಯ, ಸುವಾಕ್ಯ ಅಂದರೆ ವಾಕ್ಯ ಅಂದರೆ ಮಾತು, ಒಳ್ಳೆ ವಾಕ್ಯ, ಒಳ್ಳೆ ಮಾತುಗಳು ನಿಮ್ಮ ಬಾಯಿಂದ ಬರುತ್ತೆ, ಒಳ್ಳೆ ಮಾತುಗಳು ನಿಮ್ಮ ಕಿವಿಗೆ ಬೀಳುತ್ತೆ, ಒಳ್ಳೆಯದೇ ನಡೆಯುತ್ತೆ ಎನ್ನುವಂತೆ ಶಾಸ್ತ್ರೀಯವಾಗಿ ನಾವು ಹೇಳ್ಬೋದು. ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ವೃದ್ಧಿ, ಧನದಲ್ಲಿ ವೃದ್ಧಿ, ನಿಮ್ಮ ಮಾತಲ್ಲಿ ವೃದ್ಧಿ, ವಿದ್ಯೆಯಲ್ಲಿ ವೃದ್ಧಿ, ಭಾಗ್ಯ ಅಭಿವೃದ್ಧಿ, ಅಯನ ಶಯನ ಭೋಗ ವೃದ್ಧಿ, ಜೊತೆಗೆ ಸ್ವಲ್ಪ ಪ್ರಮಾಣದ ನಷ್ಟ ಪ್ರಾಪ್ತಿ, ಇವೆಲ್ಲವೂ ಇದೆ. ಅಂದರೆ ಹೆಚ್ಚು 90% ಮೇಷರಾಶಿಯವರಿಗೆ ಗುರು ಪಾಸಿಟಿವ್ ಆದರೆ ಕೇವಲ 10% ಮಾತ್ರ ನೆಗೆಟಿವ್. ಆ 10% ನೆಗೆಟಿವ್ ನೀವು ಏನು ಮಾಡಬೇಕು ನಿಮಗೆ ಗೊತ್ತಲ್ವಾ? ಗುರು ಪ್ರಾರ್ಥನೆ ಮಾಡಿ, ಗುರು ದರ್ಶನ ಮಾಡಿ, ಅಷ್ಟು ಮಾಡಿದ್ರೆ ಸಾಕು, ಇನ್ನೇನೂ ಅವಶ್ಯಕತೆ ಇಲ್ಲ. ಗುರು ನಿಮಗೆ ಚೆನ್ನಾಗಿದ್ದಾರೆ. ಹಾಗಾದರೆ ನಾವೀಗ ಏಕಾದಶ ಸ್ಥಾನಕ್ಕೆ ಹೋಗಬೇಕು. ಶನಿ 2025 ಮಾರ್ಚ್ 28ನೇ ತಾರೀಕಿನವರೆಗೂ ಶನಿ ನಿಮ್ಮ ರಾಶಿಗೆ ಲಾಭ ಸ್ಥಾನದಲ್ಲೇ ಇರ್ತಾರೆ. ಶನಿಯಿಂದ ಲಾಭ. ಅದಾದ್ಮೇಲೆ ಒಂದು ತಿಂಗಳು ಚೆನ್ನಾಗಿರಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಯಾಕೆಂದ್ರೆ ಯುಗಾದಿ ಹಬ್ಬ ಬರೋದು ನಿಮ್ಗೆ ಏಪ್ರಿಲಲ್ಲಿ, ಮಾರ್ಚ್ 28ರವರೆಗೂ ನಿಮಗೆ ಅದ್ಭುತವಾಗಿರುತ್ತೆ. ಮಾರ್ಚ್ 28 ಆದ್ಮೇಲೆ ಮೇಷರಾಶಿಯವರಿಗೆ ಚೆನ್ನಾಗಿಲ್ಲ. ತುಂಬ ದೂರ ಇದೆ, ಇನ್ನೂ 11 ತಿಂಗಳ ಮೇಲಿದೆ, 12 ತಿಂಗಳಿದೆ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರ್ಬೇಕು ನೀವು ಅಲ್ವಾ? ಸರಿ, ಹಾಗಾದರೆ ಏಕಾದಶ ಭಾವದಲ್ಲಿದ್ದಂಥ ಶನಿಯ ಫಲ ನಾನು ಬಹಳ ಸ್ಪಷ್ಟವಾಗಿ ನಿಮಗೆ ಗ್ರಂಥಾಧಾರವನ್ನು ಮಾಡಿ ಹೇಳ್ತಾ ಇದ್ದೀನಿ. ನಾನು ಏಕಾದಶದಲ್ಲಿ ಶನಿ ಇದ್ದಾಗ ಏನು ಫಲ, ಏನೇನು ಕೊಡ್ತಾರೆ. ಶನಿ ಸ್ವಕ್ಷೇತ್ರದಲ್ಲೇ ಇದ್ದಾರೆ, 11ನೇ ಮನೆ ಲಾಭಸ್ಥಾನ. ನಾವು ಯಾವುದೇ ಹೋಮ ಪೂಜೆ ಮಾಡಬೇಕಾದ್ರೆ ಯೇ ಗ್ರಹಾಃ ಶುಭಸ್ಥಾನೇಷು ಸ್ಥಿತಾಃ ತೇಷಾಂ ಗ್ರಹಾಣಾಂ ಶುಭ ಫಲಾವಾಪ್ತ್ಯರ್ಥಂ ಯೇ ಗ್ರಹಾಃ ಶುಭಸ್ಥಾನೇಷು ಸ್ಥಿತಾಃ ತೇಷಾಂ ಗ್ರಹಾಣಾಂ ಅತ್ಯಂತ ಅತಿಶಯ ಶುಭ ಏಕಾದಶ ಸ್ಥಾನ ಫಲಾವಾಪ್ತ್ಯರ್ಥಂ ಅಂತ ಸಂಕಲ್ಪವನ್ನು ಮಾಡ್ತೀವಿ. ಯಾವ ಗ್ರಹ ಎಲ್ಲಿದ್ರೂ ಕೂಡ 11ನೇ ಮನೆಯಲ್ಲಿದ್ದಷ್ಟು ಫಲವನ್ನು ಕೊಡಪ್ಪ ಭಗವಂತ ಅಂತ ಹೇಳಿ ಸಂಕಲ್ಪವನ್ನು ನಾವು ಮಾಡಿದಾಗ 11ನೇ ಮನೆಯಲ್ಲೇ ಶನಿ ಇದ್ದಾರೆ. ಅದು 11ನೇ ಮನೆ ಅವರ ಸ್ವಂತ ಮನೆ. ಹಾಗಾಗಿ ನಿಮ್ಮ ಕರ್ಮ ಅಂದರೆ ನೀವು ಮಾಡುವಂತಹ ವೃತ್ತಿ. ಮೇಷರಾಶಿಯವರು ನಿಮ್ಮ ಉದ್ಯೋಗ ಸ್ಥಾನಕ್ಕೆ ಅಧಿಪತಿ ಯಾರು? ಅದು ಶನಿ. ನಿಮ್ಮ ಲಾಭ ಸ್ಥಾನಕ್ಕೆ ಅಧಿಪತಿ ಯಾರು? ಶನಿ. ಲಾಭಸ್ಥಾನಾಧಿಪತಿ ಲಾಭಸ್ಥಾನದಲ್ಲಿರೋದ್ರಿಂದ ಬರುವ ವರ್ಷ ಅಂದರೆ 2025 ಮಾರ್ಚ್ 28ರವರೆಗೂ ಮೇಷರಾಶಿಯವರಿಗೆ ಅತ್ಯಂತ ಶುಭ ಫಲ. ಏನು ಫಲ? ಸರ್ವಾಭೀಷ್ಟಾಗಮೋ ಜ್ಯೇಷ್ಠಭ್ರಾತ ಜಾತಾಃ ನಿಜಾತ್ಮಜಾಃ ಲಾಭಸ್ಥಾನೇನ ರಾಶ್ಯಾದಖಿಲ ಧನ ಚಯ ಪ್ರಾಪ್ತಿಮಿಚ್ಛಂತಿ ಸರ್ವೇ. ಶನಿ ಹಾಗಾದರೆ ಏನು ಹೇಳುತ್ತೆ? ಶನಿಯು ಲಾಭದಲ್ಲಿರುವಾಗ ನಿಮಗಿರ್ತಕ್ಕಂಥ ಮಾರಕಾದಿ ದೋಷಗಳು ನಿವೃತ್ತಿಯಾಗತ್ತೆ, ವೃತ್ತಿ ಸ್ಥಾನದಲ್ಲಿ ಬಡ್ತಿ ಸಿಗುತ್ತೆ, ಪ್ರಮೋಷನ್ಗಳನ್ನು ನೀವು ಕಾಣಬಹುದು, ನೂತನ ಉದ್ಯೋಗ ನಿಮಗೆ ಅಭಿವೃದ್ಧಿ ಇದೆ, ಸರ್ಕಾರಿ ಉದ್ಯೋಗದಲ್ಲಿ ಲಾಭ ಇದೆ, ಅಧಿಕಾರ ಪ್ರಾಪ್ತಿ ಇದೆ. ಜೊತೆಗೆ ನೀವೇನಾದರೂ ಹೊಸದಾಗಿ ಉದ್ಯೋಗವನ್ನು ಹುಡುಕಿದ್ರೆ ನಿಮಗೆ ಸಕ್ಸಸ್ ಇದೆ, ಉದ್ಯೋಗದಲ್ಲಿ ಪ್ರಮೋಷನ್, ಟ್ರಾನ್ಸ್ಫರ್, ಏನು ಬೇಕು ಎಲ್ಲ ಥರದ ಅನುಕೂಲ ನಿಮ್ಮ ಉದ್ಯೋಗದಲ್ಲಾಗುತ್ತೆ. ಓವರಾಲ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ಸ್ಯಾಲ್ರಿ ಸ್ಯಾಟಿಸ್ಫ್ಯಾಕ್ಷನ್ ಎರಡೂ ಸಿಗುತ್ತೆ. ಕಷ್ಟಪಟ್ಟು ಉದ್ಯೋಗ ಮಾಡಬೇಕು, ಆದರೆ ಫಲ ಮಾತ್ರ ಭಗವಂತ ತೃಪ್ತಿಯ ಕೊಡ್ತಾನೆ. ಹೇಳುತ್ತೆ ಬಹ್ವಾಯು ಸ್ಥಿರ ಸಂಪದಾಯು ಸಹಿತ ಶೂರೋ ವಿರೋಗಿ ಧನಿ ಅಂತ ಹೇಳುತ್ತೆ. ಏನು? ದೀರ್ಘಾಯುಷ್ಯ ಯೋಗವನ್ನು ಕೊಡ್ತಾನೆ ಶನಿ. ಏನು ಕಾರಕ? ಆಯುಷ್ಯಕಾರಕ. ಆಯುಷ್ಯವನ್ನು ಕೊಡ್ತಾನೆ. ಕರ್ಮ ಫಲದಾತ. ಜಡ್ಜ್ಗಳಿಗೆ, ವಕೀಲರಿಗೆ ಮತ್ತೆ ಅಧಿಕಾರಿಗಳಿಗೆ ತುಂಬಾ ಒಳ್ಳೆ ಫಲ. IT BT ಸಾಫ್ಟ್ವೇರ್ ಉದ್ಯೋಗ ಮಾಡುವಂಥವ್ರಿಗೆ ತುಂಬಾ ಒಳ್ಳೆ ಫಲ. ಹಾಗಾಗಿ ಯಾವುದೇ ಶಾಂತಿ ಪರಿಹಾರ ಬೇಕಿಲ್ಲ. ಮೇಷರಾಶಿಯವರು ತಿಳ್ಕೊಳ್ಳಿ, ಈ ಭವಿಷ್ಯ ನಾನು ಹೇಳ್ತಾ ಇದ್ದೀನಲ್ಲ, ಯಾವುದೇ ಶಾಂತಿ, ಯಾವುದೇ ಪೂಜೆ ನಿಮಗೆ ಬೇಕಿಲ್ಲ.
ಬಹಳ ಚೆನ್ನಾಗಿದೆ. 1 ವರ್ಷ ಕಾಲ ತುಂಬಾ ಅದ್ಭುತವಾದಂತಹ ಯೋಗವನ್ನು ಪಡಿತೀರಾ. ನೀಚ ಜನರ ಸಹವಾಸ ದೂರವಾಗುತ್ತೆ. ನಿಮಗೆ ಇರ್ತಕ್ಕಂತಹ ದರಿದ್ರತನ ದೂರ ಆಗಿ ಒಳ್ಳೆ ಆ ಲಕ್ಷ್ಮಿ ಅನುಗ್ರಹ ಅನ್ನುವಂಥದ್ದು ಸಿಗುತ್ತೆ. ಜೊತೆಗೆ ಏಕಾದಶ ಸ್ಥಳದಲ್ಲಿ ಶನಿ ಇದ್ರೆ ಅದು ಅತ್ಯಂತ ಶುಭಪ್ರದ. ಖ್ಯಾತಿ ಅಂದ್ರೆ ತುಂಬಾ ಹೆಚ್ಚು ನಿಮ್ಮ ಹೆಸರು ಸೌಂಡ್ ಸೊರತೆ, ಧೈರ್ಯ ನಿಮಗೆ ಪ್ರಾಪ್ತಿ ಆಗುತ್ತೆ. ಶನಿಯಿಂದ ನಿಮಗೆ ಆರೋಗ್ಯದಲ್ಲಿರತಕ್ಕಂಥ ಸಮಸ್ಯೆಗಳು ದೂರ ಆಗುತ್ತೆ. ಓವರಾಲ್ ನೋಡಿದಾಗ ಶನಿ ಬಹಳ ಉತ್ತಮವಾದ ಫಲವನ್ನ ಕೊಡ್ತಾ ಇದ್ದಾನೆ. ಖಂಡಿತವಾಗ್ಲೂ ಭಗವಂತ ನೋಡಿ, ನಾನು ಕುಂಡಲಿನಿ ಸಮೀಕ್ಷೆ ಪುಸ್ತಕ ಗ್ರಂಥದ ಆಧಾರವನ್ನು ನೋಡಿಕೊಂಡು ನಾನು ನಿಮಗೆ ಶನಿಯ ಫಲವನ್ನು ತಿಳಿಸಿದ್ದೇನೆ. ಹಾಗಾಗಿ ಶನಿಗೆ ಸಂಬಂಧಪಟ್ಟಂತ ಯಾವುದೇ ಪರಿಹಾರ ನಿಮಗೆ ಬೇಕಿಲ್ಲ, ಗುರುಗೆ ಸಂಬಂಧಪಟ್ಟಂತ ಯಾವುದೇ ಪರಿಹಾರ ನಿಮಗೆ ಬೇಕಿಲ್ಲ. ಈ ವರ್ಷ ಪೂರ್ತಿ ಗುರು ಶನಿ ಇಬ್ರು ಮೇಷರಾಶಿಯವರಿಗೆ ತುಂಬಾ ಚೆನ್ನಾಗಿದ್ದಾರೆ. ಅದೃಷ್ಟವಂತ ಇದ್ದೀರಾ. ಸಂತೋಷವಾಗಿ ಆನಂದವಾಗಿ ನೀವು ಭಗವಂತನ ಸೇವೆ ಮಾಡ್ಕೊಳ್ಳಿ. ಬಂದಂತ ದುಡ್ಡನ್ನು ಅಕ್ಯುಮುಲೇಟ್ ಮಾಡಿ ಇಟ್ಕೊಳ್ಳಿ. ನಿಮಗೆ ನಿಮ್ಮ ಕುಟುಂಬಕ್ಕೆ ಉಪಯೋಗಿಸ್ಕೊಳ್ಳಿ. ಎಲ್ಲ ತರದಲ್ಲೂ ಚೆನ್ನಾಗಿದೆ. ಯುಗಾದಿ ಭವಿಷ್ಯ ಸಂತಸವನ್ನ ಕೊಡುವಂಥದ್ದು ಮೇಷರಾಶಿಯವರಿಗೆ. ಖಂಡಿತವಾಗ್ಲೂ ಚೆನ್ನಾಗಿರ್ತೀರಾ. ಅತ್ಯಂತ ಶುಭ ಫಲ. ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.